ಹಲೋ ಎವ್ರಿವನ್, ನಾನಿವತ್ತು ಸೋಯಾ ಮಂಚೂರಿಯನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಸೋಯಾ ಚಂಕ್ಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಆನಿಯನ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಗ್ರೀನ್ ಚಿಲ್ಲಿ, ಸಾಲ್ಟ್, ಶುಗರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾರ್ನ್ಫ್ಲೋರ್, ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದು ಪಾತ್ರೆಗೆ 3 ಲೋಟ ನೀರು ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಲ್ಟು, 1/2 ಸ್ಪೂನ್ ಶುಗರ್, 1 ಇಂಚು ಜಿಂಜರ್, 2 ಗ್ರೀನ್ ಚಿಲ್ಲಿ, 1 ಸ್ಪೂನ್ ಸೋಯಾ ಸಾಸ್ ಹಾಕ್ಬಿಟ್ಟು ಸ್ವಲ್ಪ ನೀರು ಬಿಸಿ ಮಾಡೋಕ್ಕೆ ಬಿಡೋಣ. ಬಿಸಿ ಆಗಿದ ತಕ್ಷಣ ಸೋಯಾ ಚಂಕ್ಸ್ನ ಹಾಕಿ ನೀರು ಅಬ್ಸರ್ವ್ ಆಗೋವರೆಗೆ ಬಾಯ್ಲ್ ಮಾಡ್ಕೊಳ್ಳೋಣ. 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಹೇಗಾಗಬೇಕು ಅಂದರೆ ತುಂಬ ಹಾರ್ಡ್ ಮಾಡೋಕ್ಕೆ ಹೋಗಬಾರ್ದು. ಹೊರಗಡೆಯಿಂದ ಕ್ರಿಸ್ಪಿ ಇರಬೇಕು, ಒಳಗಡೆಯಿಂದ ಸಾಫ್ಟ್ ಇರಬೇಕು. ಈಗ ಎಲ್ಲನೂ ಚಾಪ್ ಮಾಡ್ಕೊಳ್ಳೋಣ. ಚಾಪ್ ಹೇಗೆ ಮಾಡಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಮಾಡೋಣ. ನೋಡಿ, ಸ್ಕ್ವೇರ್ ಶೇಪಲ್ಲಿ ಮಾಡಿಬಿಟ್ಟು ಈ ಥರ ಒಂದೊಂದಾಗಿ ಬಿಡಿಸ್ಕೊಳ್ಳೋಣ. ಇದಾದಮೇಲೆ ಕ್ಯಾಬೇಜನ್ನ ಚಾಪ್ ಮಾಡ್ಕೊಳ್ಳೋಣ. ಕ್ಯಾಬೇಜು ಸ್ವಲ್ಪ ಥಿನ್ನು ಮತ್ತು ಉದ್ದ ಕಟ್ ಮಾಡ್ಕೊಳ್ಳೋಣ. ಕ್ಯಾಬೇಜು ಒಂದು ಸ್ಮಾಲ್ ಕ್ಯಾಬೇಜಲ್ಲಿ 1/4 ಭಾಗ ಅಷ್ಟು ಮಾತ್ರ ತೊಗೊಳ್ಳೋಣ, ಅಷ್ಟೇ ಸಾಕು. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ ಕ್ಯಾಪ್ಸಿಕಮ್ ಕೂಡ ಹಾಗೇ ಆನಿಯನ್ ಥರನೇ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. 2 ಕ್ಯಾಪ್ಸಿಕಮು ಸೇಮ್ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ. ನಿಮಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ, ತುಂಬ ದೊಡ್ಡದಾಗಿ ಆಗಿಬಿಡುತ್ತೆ ಸೈಜಲ್ಲಿ ಅಂದರೆ ನೀವು ನಿಮ್ಮ ಇಷ್ಟದ ಪ್ರಕಾರ ಹೇಗೆ ಬೇಕು ಹಾಗೆ ಚಾಪ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೋಡಿ, ಎಲ್ಲನೂ ಒಂದು ಕಡೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸ್ಚರ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ 2 ಸ್ಪೂನ್ ಸೋಯಾ ಸಾಸ್ ಬೇಕು, 3 ಸ್ಪೂನು 3 ಆರ್ 4 ಸ್ಪೂನು. ನಿಮಗೆ ಸ್ಪೈಸಿ ಬೇಕು ಅಂದರೆ ಸ್ಪೈಸಿ ಹಾಕ್ಕೋಬೋದು, ಇಲ್ಲಾಂದರೆ 3 ಸ್ಪೂನ್ ಎನಫ್. 3 ಸ್ಪೂನ್ ಚಿಲ್ಲಿ ಸಾಸು, 2 ಸ್ಪೂನ್ ಟೊಮ್ಯಾಟೊ ಕೆಚಪ್, 1.5 ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು 1/2 ಕಪ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಲಂಪ್ಸ್ ಏನೂ ಇಡಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಒಂದು ಕಡಾಯಿಗೆ ಒಂದು 2 to 3 ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ಜಿಂಜರ್ ಪೇಸ್ಟ್, 1 ಸ್ಪೂನ್ ಗಾರ್ಲಿಕ್ ಪೇಸ್ಟು ಮತ್ತು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು ಗ್ರೀನ್ ಚಿಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ 1 ಮಿನಿಟ್ ಕುಕ್ ಮಾಡಿ. ಲೋ ಫ್ಲೇಮ್ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಇದೆಲ್ಲ ಕ್ರಂಚಿ ಇರಬೇಕು. ಇದಾದಮೇಲೆ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು ಮಿಕ್ಸ್ಚರ್ ಏನಿದೆ ಅದನ್ನು ಹಾಕಿ 1 ಮಿನಿಟ್ ಹೈ ಫ್ಲೇಮಲ್ಲಿ ನೀಟಾಗಿ ಕುಕ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು ಸೋಯಾ ಚಂಕ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಇಟ್ಸ್ ರೆಡಿ. ವಾವ್, ಲುಕ್ಸ್ ಎಮ್ಮಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.